ಕ್ರೀಡಾಪಟುಗಳಿಗೆ ನಿಮ್ಗೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಜೊತೆಗೆ ಎಲ್ಲ ಯುವಕರು ಬಹಳ ಶ್ರದ್ಧೆಯಿಂದ ಅಂದ್ರೆ ನಾರಾಯಣ ಸ್ವಾಮಿ ಸೇರಿಕೊಂಡು NSS ಅಂತ ಏನಂತ ತಿಳ್ಕೊಳ್ತಾರ ಅವರೆಲ್ಲರೂ ಮತ್ತೆ ಗಂಗಾಧರ ಇವರೆಲ್ಲರೂ ಸೇರಿ ಈ ಭಾಗದಲ್ಲಿ ಒಂದು ಕ್ರೀಡೆಯನ್ನು ಆಡಿಸ್ಬೇಕಂತೇಳಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನ ಕರೆದು ಯುವಕರಲ್ಲಿ ಒಂದು ಕ್ರೀಡೆಗಳಲ್ಲಿರ್ತಕ್ಕಂಥ ಅಭಿಮಾನವನ್ನು ಹೆಚ್ಚಿಸಲಿಕ್ಕೆ ಮತ್ತು ಕ್ರೀಡೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸಿ ಒಂದು ಹೆಸರನ್ನು ಗಳಿಸುವಂತ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿದ್ದಾರೆ ನಮ್ಮ ಪಂತನಹಳ್ಳಿ ಗ್ರಾಮದ ಎಲ್ಲ ಯುವಕರು. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ಪಕ್ಷದ ಮುಖಂಡರಾದಂಥ ವೆಂಕಟಣ್ಣವರೇ, ಮುನೇಂಟಣ್ಣವರೇ ಮತ್ತು ನಮ್ಮ ಪಕ್ಷದ ಮುಖಂಡರು ನಮ್ಮ ವೆಂಕಟೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಚಲಪತಿ ಅವರೇ ಮತ್ತು NG ಉಲ್ಕೂರಿನ ಮಾಜಿ ಅಧ್ಯಕ್ಷರಾದಂಥ ಸುನಿಲ್ ಅವರೇ ಮತ್ತು ಹಿರಿಯರಾದಂಥ ರಾಘವೇಂದ್ರ ಸ್ವಾಮಿಗಳೇ, ಮುಖಂಡರಾದಂಥ ಹರಿ ಅವರೇ, ಗೋಪೇನಹಳ್ಳಿ ಗ್ರಾಮದ ಪಂಚಾಯತಿಯ ಸದಸ್ಯರಾದಂಥ ಮುನಿಯಪ್ಪನವರೇ, TAPMC ನಿರ್ದೇಶಕರಾದಂಥ ಪುರುಷೋತ್ತಮ್ ಅವರೇ, ವೆಂಕಟಾಪುರ ಗ್ರಾಮದ ಪಂಚಾಯತಿಯ ಸದಸ್ಯರಾದಂಥ ನಮ್ಮ ಪ್ರಸಾದ್ ಅವರೇ, ಲೋಕೆ ಅವರೇ, ಧನುಷ್ ಅವರೇ, ಗಂಗಾಧರ್ ಅವರೇ, ಸುಧಾಕರ್ ಪುಣ್ಯ ಗೇಡಮಾಕ್ನಹಳ್ಳಿ ಗ್ರಾಮದ ನಮ್ಮ ಮುಖಂಡರಾದಂಥ ಸುಧಾಕರ್ ರೆಡ್ಡಿ ಅವರೇ, ಮಾಧ್ಯಮದ ಸ್ನೇಹಿತರೆ, ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಯುವಕರೇ, ಕ್ರೀಡೆ ಅಂತಕ್ಕಂಥದ್ದು ನಮಗೆ ದೈಹಿಕವಾಗಿ ಒಂದು ದೇಹವನ್ನ ಸದೃಢವಾಗಿ ಇಟ್ಕೊಳ್ಳೋಕೆ ಒಂದು ಭಾಗ. ಹೆಸರಿಗೆ ನಾವು ಕ್ರೀಡೆಗಳ ಹೆಸರು ನಾವು ಕ್ರಿಕೆಟ್ ಹೇಳ್ತೀವಿ, ವಾಲಿಬಾಲ್ ಹೇಳ್ತೀವಿ, ಕಬಡ್ಡಿ ಹೇಳ್ತೀವಿ, ಫುಟ್ಬಾಲ್ ಹೇಳ್ತೀವಿ. ಈ ರೀತಿ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿದಂಥ ಎಲ್ಲ ಯುವಕರು ವಿದ್ಯೆಯ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ ನಿಮಗೆ ದೇಶಾಭಿಮಾನ ಹುಟ್ಟುತ್ತೆ, ರಾಷ್ಟ್ರೀಯತೆ ಅನ್ನುವಂಥ ಒಂದು ಭಕ್ತಿ ನಿಮ್ಮಲ್ಲಿ ಹುಟ್ಟುತ್ತೆ ತಾನಾಗೆ. ಹಾಗಾಗಿ ಕ್ರೀಡೆಗಳಲ್ಲಿ ಹೆಚ್ಚಾಗಿ ಯುವಕರು ಭಾಗವಹಿಸಬೇಕು. ಅದು ಯಾರ್ಯಾರು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳು ನೀವೇ ಆಯ್ಕೆ ಮಾಡಿದಂಥ ಅಂಪೈರ್ಗಳ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ನೀವು ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥ ನಿಬಂಧನೆಗಳು. ಅದಕ್ಕೆ ಒಳಪಟ್ಟು ನೀವೆಲ್ಲರೂ ಕೂಡ ಆಡಿದ್ರೆ ತುಂಬಾ ಒಳ್ಳೆಯ ಉತ್ತಮ ಆಟಗಳನ್ನು ಆಡ್ಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಗಡಿಭಾಗದಲ್ಲಿ ನಮ್ಮ ಯುವಕರೆಲ್ಲರೂ ಕೂಡ ಇಷ್ಟು ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಖುಷಿ ತರ್ತಕ್ಕಂಥ ವಿಷಯ. ಇನ್ನೊಂದು ಮಾತನ್ನು ಹೇಳಕ್ಕೆ ಅಂತ ಹೇಳಿದ್ರೆ ಈ ಪಂತನಹಳ್ಳಿ ಗ್ರಾಮ ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಯಾವುದೇ ಹಳ್ಳಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳು ನೀವು ಕ್ರೀಡೆಗಳನ್ನ ಆಡೋದಕ್ಕೆ ಮುಂದೆ ಬಂದ್ರೆ ಅದಕ್ಕೆ ಪೂರಕವಾಗಿ ಎಲ್ಲ ಸೌಲಭ್ಯಗಳನ್ನ ದೊರಕಿಸಲಿಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೇವೆ. ನೀವು ಕೆಲಸ ಮಾಡಬೇಕು. ಜೊತೆಗೆ ನಮ್ಮ ದೇಶ ಬಹುತೇಕ ಅರ್ಧ ಭಾಗದಷ್ಟು ಯುವಕರೇ ಇರ್ತಕ್ಕಂಥ ನಮ್ಮ ದೇಶ. ಹಂಗಾಗಿ ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥ ಪ್ರತೀತಿ ಇದೆ, ಅದರಂತೆ ನಡ್ಕೊಂಡು ಬಂದಿದೆ. ಮುಂದಿನ ದಿನಮಾನಗಳು ನೀವೆಲ್ಲರೂ ಕೂಡ ಬಹಳ ಯೋಚನೆ ಮಾಡಿ, ಏಮಿ ಕ್ರಿಕೆಟ್ ಆಡ್ತಾ ಅಂತೆ ಸಾಲು ಸ್ಕೂಲ್ಗೆ ಕಾಲೇಜಿಗೆ ಹೋಗ್ತಾ ಅಂತೆ ಮನ್ಕೊನಿ ಅಂತೇಳಿ ಇರಬಾರ್ದು. ಎಲ್ಲರಲ್ಲೂ ಭಾಗವಹಿಸಬೇಕೇ ಇರಬೇಕು, ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು. ಆಮೇಲೆ ಜನಪ್ರತಿನಿಧಿಗಳು ನಾವು ಬಂದ ತಕ್ಷಣ ಯಾರೋ ಬಂದ್ರು ಯಾರೋ ಹೋದ್ರು ಅಂತ ನೀವು ಸುಮ್ಮನೆ ಇರಬಾರ್ದು. ನಿಮ್ಮೂರಲ್ಲಿ ಚರಂಡಿ ಇಲ್ಲ, ರಸ್ತೆ ಇಲ್ಲ, ಬೀದಿ ಲೈಟ್ ಇಲ್ಲ, ಮನೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿದ್ರೆ ನೀವು ಕೇಳುವಂತ ಒಬ್ಬ ಪ್ರಜೆ ಆಗ್ಬೇಕು. ನಿಮಗೆ ಬಹಳ ಅಮೂಲ್ಯವಾದ ಮತವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಹೌದಲ್ಲೋ? ಹೌದು ತಾನೆ? ಈ ಮತ ಒಂದು ರಾಜ್ಯದ ಒಂದು ದೇಶದ ಇತಿಹಾಸವನ್ನ ಬದಲಾಯಿಸುವಂತ ಒಂದು ಬಹಳ ಮೌಲ್ಯಾಧಾರಿತವಾದಂತ ಮತ. ಆ ಕಡೆ ತಾವೆಲ್ಲರೂ ಕೂಡ ಗಮನ ಹರಿಸಬೇಕು. ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳಿದ್ರು ಕೂಡ ಕೆಲಸ ಮಾಡುವಂತ ಮತ್ತೆ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ನಿಮ್ಮ ಜೊತೆಲಿ ಒಬ್ಬ ತಮ್ಮನಾಗಿ, ಅಣ್ಣನಾಗಿ, ನಿಮ್ಮ ಮನೆ ಮಗನಾಗಿ, ನಿಮ್ಮ ಸೇವಕನಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರು ನೋಡಿ ನೀವು ಮತವನ್ನ ಹಾಕಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ನಿಮ್ಮೆಲ್ಲರ ಕರ್ತವ್ಯ ಇದೆ. ಆ ಕಡೆ ನೀವೆಲ್ಲರೂ ಕೂಡ ಗಮನನೂ ಕೂಡ ಹರಿಸ್ಬೇಕು. ರಾಜಕೀಯ ಅಂತ ಹೇಳಿದ್ರೆ ನೀವೇನು ಯಾವ್ದೋ ಪಕ್ಷಕ್ಕೆ ಬಂದು ಸೇರಿಬಿಡಿ ಅಂತ ಹೇಳಲ್ಲ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಆ ಮತದಾನದ ಹಕ್ಕಿದೆಯಲ್ಲ, ಆ ಹಕ್ಕು ಈ ದೇಶ ಕಟ್ಟುವಂತ ಒಂದು ಅಮೂಲ್ಯವಾದ ಮತ ಆಗಬೇಕು. ಆ ಕಡೆ ಕೂಡ ನೀವು ಗಮನ ಹರಿಸಬೇಕಾಗ್ತದೆ. ಇದು ನನ್ನೊಂದು ವಿನಂತಿ ಈ ಸಂದರ್ಭದಲ್ಲಿ. ಹಂಗಾಗಿ ಇನ್ನೂ 2-3 ತಂಡಗಳು ಆಡಂತದ್ದು ಬಾಕಿ ಉಳಿದಿದೆ ಅಂತ ತಿಳಿದೆ.
ತಿಳ್ಕೊಂಡೆ. ಮತ್ತೆ ನಾಳೆ ಕೂಡ ಮುಂದುವರಿಸಿ ಅದನ್ನ ಸೌಹಾರ್ದಯುತವಾಗಿ ಸಾಮರಸ್ಯವಾಗಿ ಈ ಕ್ರೀಡೆ ಮುಗಿಬೇಕು. ಆ ರೀತಿ ನೀವು ಕೆಲಸ ಮಾಡಬೇಕು. ಆಡಲಿಕ್ಕೆ ನೀವೆಲ್ಲರೂ ಕೂಡ ಆಯೋಜಕರು ಯಾರ್ಯಾರು ಇದ್ದೀರಿ ಬಹಳ ಸೂಕ್ಷ್ಮವಾಗಿ ಗಮನಿಸಿ, ಅವರಿಗೆ ಮನವೊಲಿಸಿ. ಯಾರು ಉದ್ವೇಗಕ್ಕೆ ಮತ್ತೆ ಆಕ್ರೋಶಕ್ಕೆ ಕೋಪ ಮಾಡಿಕೊಂಡು ಅದಕ್ಕೆ ಒಳಗಾಗಿ ಅಹಿತಕರ ಘಟನೆಗಳಿಗೆ ಯಾರೂ ಕೂಡ ಅವಕಾಶ ಕೊಡಬಾರ್ದು. ಕ್ರೀಡೆ ಆಗಿರಬೇಕು, ಅದು ದ್ವೇಷವಾಗಿ ಮಾರ್ಪಾಡಾಗಬಾರ್ದು. ಈ ಮಾತನ್ನ ದಯಮಾಡಿ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಆಡ್ತೀರಂತೇಳಿ ನಂಬಿದ್ದೇನೆ. ಮತ್ತೆ ನನ್ನನ್ನು ಕರೆಸಿ ನಿಮ್ಮೆಲ್ಲರ ಮಧ್ಯದಲ್ಲಿ ಮಾತನ್ನ ಮಾತನಾಡಿ